ಫ್ರೆಂಡ್ಸ್, ನಿಮ್ಮ ಅಡಿಗೆ ಮನೆಗಳಿಗೆ ತುಂಬಾನೇ ಯೂಸ್ಫುಲ್ ಆಗುವಂತಹ ಕೆಲವೊಂದು ಐಟಮ್ಸ್ನ ಮೀಶೋದಿಂದ ತರಿಸಿದ್ದೀನಿ. ನೋಡಿ ಎಷ್ಟೊಂದು ಐಟಮ್ಸ್ ಇದೆ ಅಂತ. ಕೆಲವೊಂದು ಓಪನ್ ಮಾಡಿ ಇಟ್ಟಿದ್ದೀನಿ, ಕೆಲವೊಂದು ಬಾಕ್ಸಸ್ ಅಲ್ಲೇ ಇದೆ. ನೋಡಿದ್ರಲ್ವಾ, ಸ್ಟೀಲ್ ಪ್ಲೇಟ್ಸ್ ಆಗಿರ್ಬೋದು, ಸರ್ವಿಂಗ್ ಬೌಲ್ಸ್ ಆಗಿರ್ಬೋದು, ಅಂಡ್ ಇದು ಸೆರಾಮಿಕ್ದು ಜಾರ್ಸು, ಟೀ ಆ್ಯಂಡ್ ಕಾಫಿ ಬಾಕ್ಸಸ್ಸು, ತುಂಬಾನೇ ಐಟಮ್ಸ್ ಇದೆ ಈ ಒಂದು ವಿಡಿಯೋದಲ್ಲಿ. ಸೊ ಆ ಐಟಮ್ಸ್ ಎಲ್ಲ ಯಾವುದು ಅನ್ನೋದ ಕೆಲವೊಂದು ಹೇಳಿದ್ದೀನಿ, ಕೆಲವೊಂದು ಹೇಳಿಲ್ಲ ಅಲ್ವಾ. ಸೊ ಐಟಮ್ಸ್ ಎಲ್ಲ ಯಾವುದು, ಅದರ ಕ್ವಾಲಿಟಿ ಯಾವ ಥರ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡತಿ ಗೀತಾ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿಯಲ್ ರಿವ್ಯೂ ಬೈ. ಈ ಒಂದು ಕಿಚನ್ ಅಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಐಟಮ್ ಅಂತ ಹೇಳ್ಬೋದು. ನೋಡಿ, 360 ಡಿಗ್ರಿ ಟರ್ನ್ ಮಾಡೋದಕ್ಕೆ ಆಗುವಂತಹ ಗ್ರೇನ್ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಕಂಟೈನರು. ಮೆಟೀರಿಯಲ್ ಬಂದು ಹೈ ಕ್ವಾಲಿಟಿ ಪ್ಲಾಸ್ಟಿಕ್ ಇದೆ, ನಮಗೆ ಫುಡ್ ಗ್ರೇಡ್ ಇದೆ. ನೋಡಿ, ಈ ಥರ 360 ಡಿಗ್ರಿ ಇದನ್ನು ಟರ್ನ್ ಮಾಡ್ಕೋಬೋದು. ಆ್ಯಂಡ್ ಈ ಪೋರ್ಷನ್ನು ನಮಗೆ ಗ್ರೇನ್ಸ್ನ ಹಾಕಬೇಕಾದ್ರೆ ಇದೇನು ಏರ್ ಟೈಟ್ ಥರ ಏನಿಲ್ಲ, ಜಸ್ಟ್ ನಮ್ಗೆ ಈ ಥರ ಓಪನ್ ಆ್ಯಂಡ್ ಕ್ಲೋಸ್ ಅಷ್ಟೇ, ಈ ಥರ ಬರುತ್ತೆ. ಆ್ಯಂಡ್ ಇದು ನೋಡಿ, ಈ ಥರ ಕಾಣಿಸುತ್ತೆ. ಅಂದರೆ ಇದರಲ್ಲಿ 6 ಐಟಮ್ಸ್ನ ಸ್ಟೋರ್ ಮಾಡ್ಕೋಬೋದು. ನಾನು ಒಂದೇ ಒಂದು ಮಾತ್ರ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಕೆಪಾಸಿಟಿ ಬಂದು ನಮಗೆ ಒಂದು 3/4 kg ತೊಗರಿಬೇಳೆ ಇಡಿಸಿದೆ ಇದರಲ್ಲಿ. ನೋಡಿ, ಈ ಪ್ಲೇಸ್ಗೆ ಕರೆಕ್ಟಾಗಿ ತೊಗೊಂಬರ್ಬೇಕು. ನಾವು ಈ ಥರ ಪ್ರೆಸ್ ಮಾಡಿದ್ದೀವಿ ಅಂದರೆ ಕೆಳಗಡೆ ನೋಡಿ ಬರ್ತಾ ಇದೆ ಅಲ್ವಾ, ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕಾಗತ್ತೆ. ಪ್ರೆಸ್ ಮಾಡ್ಕೊಂಡಿದ್ರೆ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ. ಇಲ್ಲಿ ನೋಡಿ, ಕಡಿಮೆ ಆಗೋದು ನಿಮ್ಗೆ ಕಾಣಿಸ್ತಿದೆ ಅಲ್ವಾ ಎಷ್ಟು ಚೆನ್ನಾಗಿ. ನೋಡಿ, ಈ ಥರ ಬರುತ್ತೆ. ನಮಗೆ ಫುಲ್ ಆದಮೇಲೆ ಈ ಥರ ಓಪನ್ ಮಾಡಿಕೊಂಡು ನಾವು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಮತ್ತೆ ಇದರಲ್ಲೇ ಬೇರೆ ಐಟಮ್ನ ಈ ಥರ ಟರ್ನ್ ಮಾಡ್ಕೊಂಡಿದ್ದೀವಿ ಅಂದರೆ ಆ ಪರ್ಟಿಕ್ಯುಲರ್ ಐಟಮ್ ನಮಗೆ ಬರುತ್ತೆ. ಕ್ವಾಲಿಟಿ ಈಸ್ ಟೂ ಗುಡ್. ನಿಮ್ಗೆ ಇಷ್ಟ ಆದರೆ ಖಂಡಿತ ಬೈ ಮಾಡ್ಕೊಳ್ಳಿ. ಒಂದು ಪ್ಯಾಕ್ ಆಫ್ 6 ಬಂದಿರುವಂತಹ ಗ್ರಾಸರಿ ಸ್ಟೋರೇಜ್ ಕಂಟೈನರ್ಸು. ಇದು ಗ್ಲಾಸ್ ಮೆಟೀರಿಯಲ್ಲು. ನೋಡಿ, ಈ ಥರ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ವಿತೌಟ್ ಎನಿ ಡ್ಯಾಮೇಜ್ ನಮಗೆ ರಿಸೀವ್ ಆಗಿದೆ. ನೋಡಿ, ನಾನು ಒಂದು ನಿಮ್ಗೆ ತೋರಿಸೋದಕ್ಕೆ ಅಂತ ಹಂಗೆ ಇಟ್ಟಿದ್ದೆ, ಮಿಕ್ಕಿದ 5ನ ಓಪನ್ ಮಾಡಿದ್ದೀನಿ. ಕೆಪಾಸಿಟಿ ಬಂದು 1 kg ಇದೆ. ನೋಡಿ, ಫುಲ್ಲು ಗ್ಲಾಸು. ಕ್ಯಾಪ್ ಬಂದು ಈ ಥರ ಬಂದಿದೆ. ಸ್ಟೈನ್ಲೆಸ್ ಸ್ಟೀಲ್ ಇದೆ, ಏರ್ ಟೈಟ್ ಕಂಟೈನರ್. ಇದು ಬಂದು ಫೈಬರ್, ಈ ಪೋರ್ಷನ್ ಗ್ಲಾಸ್ ಕೊಟ್ಟಿಲ್ಲ ನಮಗೆ. ಈ ಥರ ಬಂದು ಇದು ಮಾತ್ರ ಫುಲ್ಲು ಗ್ಲಾಸ್ನ ಕೊಟ್ಟಿದ್ದಾರೆ. 1 kg ಕೆಪಾಸಿಟಿ ಇದೆ. ಪ್ರೈಸ್ ಬಂದು ನಮಗೆ 606 ರೂಪೀಸ್ ಇದೆ. ನೋಡಿ, ಈ ಥರ ಬರುತ್ತೆ. ನಾನು ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅನ್ನೋದು. ನಾನು ತೊಗರಿಬೇಳೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ, ಜಸ್ಟ್ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿಸ್ಬೇಕು ಅನ್ನೋ ರೀಸನ್ಗೆ. ನೋಡಿ, ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಕಿಚನ್ ಬ್ಯೂಟಿನ ಇನ್ನಷ್ಟು ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಮೀಶೋದಲ್ಲಿ ಈ ಥರದ್ದು ಕ್ವಾಲಿಟಿನೂ ಸಿಗತ್ತಾ ಅಂತ ಅನಿಸುತ್ತೆ ತರಿಸಿದ್ಮೇಲೆ. ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೇನಾದರೂ ಬೇಕಿದ್ರೆ ಸೂಪರ್ ಆಪ್ಷನ್. ಕ್ವಾಲಿಟಿ ಇಸ್ ಟೂ ಗುಡ್. ಮಿಸ್ ಮಾಡಿದ್ರೆ ಬೈ ಮಾಡ್ಕೊಳ್ಳಿ. ಬಂದಿರೋಂತಹ ಸೆರಾಮಿಕ್ಸು ಜಾರ್ಸ್. ಇದರಲ್ಲಿ ಉಪ್ಪಿನಕಾಯಿ, ಹುಣಸೆ ಹಣ್ಣು, ಉಪ್ಪು ಈ ಥರದ್ದು ಹಾಕ್ಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಥರ ಬಂದಿದೆ. ಪ್ರಿಂಟ್ ಬಂದು ವೈಟ್ ಮೇಲೆ ಬ್ರೌನ್ ಕಲರ್ ಕಾಂಬಿನೇಷನ್ನಲ್ಲಿ ನಮಗೆ ಪ್ರಿಂಟ್ನ ಕೊಟ್ಟಿದ್ದಾರೆ. ಒಳಗಡೆ ಬಂದು ಈ ಥರ ಇದೆ. ಮುಚ್ಚಳ ನೋಡಿ, ಒಳಗಡೆಗೆ ಈ ಥರ ಬರುತ್ತೆ. ಮೇಲೆ ಬಂದು ಈ ಥರ ಕೊಟ್ಟಿದ್ದಾರೆ. ಎರಡೂ ಸಹ ನಮಗೆ ಸೇಮೇನೆ ಬಂದಿದೆ. ಪ್ರೈಸ್ ಬಂದು 368 ರೂಪೀಸ್ ಇದೆ. ಕೆಪಾಸಿಟಿ ಬಂದು 1/2 kg ಅಷ್ಟು ನಮಗೆ ಇಡಿಸುತ್ತೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡೋದಕ್ಕೆ ಲುಕ್ ವೈಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಈ ಒಂದು ಜಾರ್ಸ್ನ ಮಿಸ್ ಮಾಡೋದಕ್ಕೇ ಹೋಗ್ಬೇಡಿ. ನಿಮಗೆ ಬೇಕಿದ್ರೆ ಖಂಡಿತ ಒಳ್ಳೆ ಆಪ್ಷನ್. ಕ್ವಾಲಿಟಿ ಇಸ್ ಟೂ ಗುಡ್. ಪ್ಯಾಕ್ ಆಫ್ 4 ಬಂದಿರುವಂತಹ ಸ್ಟೇನ್ಲೆಸ್ ಸ್ಟೀಲ್ದು ಸೆಟ್ಟು. 1 ಲೀಟರ್ದು ಹಾಲು ಕಾಯಿಸುವಂತಹ ಕೆಟಲ್ಲು ಆ್ಯಂಡ್ 3 ಸರ್ವಿಂಗ್ ಬೌಲ್ಸ್ನ ಕೊಟ್ಟಿದ್ದಾರೆ. ನಮಗೆ ಸರ್ವಿಂಗ್ ಬೌಲ್ಸ್ಗೆ ಬಾಟಮಲ್ಲಿ ಈ ಥರ ಕಾಪರ್ ಕೋಟಿಂಗ್ ಇದೆ. ಆ್ಯಂಡ್ ಮೇಲೆ ಬಂದು ಸ್ಟೇನ್ಲೆಸ್ ಸ್ಟೀಲು. ನೋಡಿ, ಒಳಗಡೆ ಈ ಥರ ಇದೆ. ಇದು ಬಂದು 3 ಕೆಪಾಸಿಟಿಯಲ್ಲಿ ಕೊಟ್ಟಿದ್ದಾರೆ. ನೋಡಿ, ದೊಡ್ಡದು, ಅದಕ್ಕಿಂತ ಚಿಕ್ಕದು ಮತ್ತು ಅದಕ್ಕಿಂತ ಚಿಕ್ಕದು. ಒಂದು ಪ್ಲೇಟ್ಸ್ ಬಂದು ನಮಗೆ ಫ್ರಂಟಿಗೆ ಈ ಥರ ಪ್ರಿಂಟ್ನ ಕೊಟ್ಟಿದ್ದಾರೆ. ರಂಗೋಲಿ ಥರದ್ದು ಪ್ರಿಂಟು. ಬ್ಯಾಕ್ ಸೈಡ್ ಬಂದು ಕಾಣಿಸ್ತಿದೆ ಅಂದ್ಕೊತೀನಿ, ಈ ಥರ ಇದೆ. ಆ್ಯಂಡ್ ಬ್ಯಾಕ್ ಸೈಡ್ ಬಂದು ಪ್ಲೇನ್ ಇದೆ. 3ನೂ ಸಹ ನಮಗೆ ಸೇಮ್ ಏನಿರುತ್ತೆ. ದೊಡ್ಡದು ನೋಡಿ, ಇಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಹಾಲು ಕಾಯಿಸುವಂತಹ ಕೆಟಲ್ ಬಂದು ನಮಗೆ ಈ ಥರ 1 ಲೀಟ್ರ್ ಕೆಪಾಸಿಟಿ ಇದೆ. ಇದು ಈ ಥರ ಬರುತ್ತೆ. ಪ್ರೈಸ್ ಬಂದು 555 ರೂಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿ, ತುಂಬಾ ಸ್ಟ್ರಾಂಗ್ ಇದೆ ಕಾಣಿಸ್ತಿದೆ. ವೆಯ್ಟ್ ಜಾಸ್ತಿ ಇಲ್ಲ, ಬಟ್ ಸ್ಟ್ರಾಂಗ್ ಆಗೇ
ಕೊಟ್ಟಿದ್ದಾರೆ. 553 ರುಪೀಸ್ 555 ರುಪೀಸ್ಗೆ ಖಂಡಿತ ಬರ್ತಿದೆ ಅಂತ ಹೇಳ್ಬೋದು. ಕ್ವಾಲಿಟಿ ಇಷ್ಟು ಗುಡ್. ನಿಮ್ಗೆ ಇಷ್ಟ ಆದರೆ ಖಂಡಿತ ಬೈ ಮಾಡಿ. ಇದು ಬಂದು ಪ್ಯಾಕ್ ಆಫ್ 3 ಬಂದಿರುವಂತಹ ಕಾಫಿ ಟೀ ಆ್ಯಂಡ್ ಶುಗರ್ದು ಕಂಟೈನರ್ಸು. ಮೆಟೀರಿಯಲ್ ಬಂದು ನಮಗೆ ಮೆಟಲ್ ಬರುತ್ತೆ. ಕಲರ್ ಬಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನ್ನು. ಇದು ಬಂದು ಶುಗರ್ದು ಈ ಥರ ಬರುತ್ತೆ. ಇದು ಬಂದು ಓಪನ್ ಮಾಡ್ಕೊಳ್ಳೋದಕ್ಕೆ ಈ ಥರ ಕೊಟ್ಟಿದ್ದಾರೆ ನಮಗೆ ನೋಡಿ ಬ್ಯಾಕ್ ಸೈಡು. ಇದು ಏರ್ ಟೈಟೇನೇ ಇದೆ ನೋಡಿ, ಇಲ್ಲಿ ಈ ಥರ ನಮಗೆ ಕೊಟ್ಟಿದ್ದಾರೆ. ಒಳಗಡೆ ಬಂದು ಈ ಥರ ಇದೆ. ಕ್ವಾಂಟಿಟಿ ನಮಗೆ ಒಂದು 1/2 kg ಅಷ್ಟು ಇಡಿಸುತ್ತೆ. ಇದರಲ್ಲಿ 3 ಸೇಮೇನೆ ಬರುತ್ತೆ ನಮಗೆ. ಇದು ಬಂದು ಟೀದು ಈ ಥರ ಬರುತ್ತೆ. ಇದು ಮೇ ಬಿ ರಿಮೂವ್ ಮಾಡಿಕೊಂಡು ನಾವು ವಾಶ್ ಮಾಡ್ಕೊಂಡು ಮತ್ತೆ ಹಾಕ್ಕೋಬೋದು. ಎಸ್, ರಿಮೂವ್ ಮಾಡಿ ವಾಶ್ ಮಾಡಿಬಿಟ್ಟು ಬೇಕಿದ್ರೂ ಹಾಕ್ಕೋಬೋದು. ಪ್ರೈಸ್ ಬಂದು 543 ರುಪೀಸ್ ಇದೆ. ಸೊ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಪ್ರೈಸ್ ಮಾತ್ರ ಒಂಚೂರು ಹೆವಿ ಇದೆ ಅಂತ ಅನ್ನಿಸ್ತು. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಪ್ರೈಸ್ ನಿಮಗೆ ಓಕೆ ಅಂತ ಅನಿಸಿದ್ರೆ ನೀವು ಬೈ ಮಾಡ್ಕೋಬೋದು. ಬಂದು ಪ್ಯಾಕ್ ಆಫ್ 6 ಬಂದಿರುವಂತಹ ಟಿಫನ್ ಪ್ಲೇಟ್ಸು. ಮೆಟೀರಿಯಲ್ ಬಂದು ಸ್ಟೇನ್ಲೆಸ್ ಸ್ಟೀಲ್ ಇದೆ ನೋಡಿ. ಪ್ಯಾಕ್ ಆಫ್ 6 ಇದೆ. ಒಂದನ್ನು ನಾನು ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ. ಇದರಲ್ಲಿ ನಮಗೆ 5 ಕಂಪಾರ್ಟ್ಮೆಂಟ್ಸ್ ಥರ ಇದೆ. ಇಲ್ಲೊಂದು ಪುಟಾಣಿ ಇದೆ, ಸಾಲ್ಟ್ ಅಥವಾ ಉಪ್ಪಿನಕಾಯಿ ಏನಾದರೂ ನೀವು ಹಾಕ್ಕೋಬೋದು ನೋಡಿ. ಈ ಥರ ಇದೆ. ಒಳಗಡೆ ನಮಗೆ ಈ ಥರ ಫ್ಲವರ್ನ ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ. ಕಾಣಿಸ್ತಿದೆ ಅಂದ್ಕೊತೀನಿ. ಈ ಥರ ಕೊಟ್ಟಿದ್ದಾರೆ. ಪ್ರಿಂಟ್ ಬಂದು ಈ ಥರ ಇದೆ. ಬ್ಯಾಕ್ ಸೈಡ್ ಬಂದು ನಮಗೆ ಈ ಥರ ಬರುತ್ತೆ. ಇಲ್ಲಿ ಈ ಥರ ಕೊಟ್ಟಿದ್ದಾರೆ ಪ್ರಿಂಟ್. ಎಲ್ಲ ಕಂಪಾರ್ಟ್ಮೆಂಟ್ಸ್ಗೂ ನಮಗೆ ಪ್ರಿಂಟ್ನ ಕೊಟ್ಟಿದ್ದಾರೆ. ಪ್ಯಾಕ್ ಆಫ್ 6ಗೆ 751 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಕೊಟ್ಟಿರೋ ಕ್ವಾಲಿಟಿಗಿಂತ ಪ್ರೈಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬೋದು. ನಾನು ಚೆನ್ನಾಗಿರುತ್ತೆ ಅಂತ ತರಿಸ್ದೆ ನೋಡಿ. ಈ ಥರ ಹಿಂಗೆ ಮಾಡಿದ್ದೀವಿ ಅಂದರೆ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ ನೋಡಿ. ಈ ಥರ ಬಂದಿದೆ ಅಂದರೆ ಇದು ಅಷ್ಟೊಂದು ಥಿಕ್ನೆಸ್ ಇಲ್ಲ. ಸೊ ಇದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಕ್ವಾಲಿಟಿ ವೈಸ್ ಓಕೆ ಇದೆ ಅಂತ ಹೇಳ್ಬೋದು ನೋಡಿ. ಈ ಥರ ಇದೆ. ಸೊ ನೋಡ್ಕೊಳ್ಳಿ, ನಾನು ರೆಕಮೆಂಡ್ ಮಾಡಲ್ಲ. ನಿಮ್ಗೆ ಇಷ್ಟ ಆದರೆ ನೀವು ಬೈ ಮಾಡ್ಕೋಬೋದು. ಬಂದು ಗ್ರಿಲ್ ಸ್ಯಾಂಡ್ವಿಚ್ ಟೋಸ್ಟರು. ಮೆಟೀರಿಯಲ್ ಬಂದು ನಮಗೆ ನಾನ್ ಸ್ಟಿಕ್ ಇದೆ ನೋಡಿ. ಈ ಥರ ಬರುತ್ತೆ. ಆ್ಯಂಡ್ ಈ ಪೋರ್ಷನ್ ಬಂದು ಸ್ಟೇನ್ಲೆಸ್ ಸ್ಟೀಲ್ ಆ್ಯಂಡ್ ಹ್ಯಾಂಡಲ್ ಸಹ ನಮಗೆ ಕೊಟ್ಟಿದ್ದಾರೆ. ಈ ಥರ ನಾವು ಓಪನ್ ಮಾಡ್ಕೊಂಡಿದ್ದೀವಿ ಅಂದರೆ ನೋಡಿ, ಇಲ್ಲಿ ಕಾಣಿಸ್ತಿದ್ದಲ್ಲ, ಈ ಥರ ಓಪನ್ ಮಾಡಿಕೊಂಡ್ರೆ ಓಪನ್ ಆಗುತ್ತೆ. ಇದರಲ್ಲಿ ನಾವು ಬ್ರೆಡ್ನ ಇಟ್ಕೊಂಡು ನಾವು ಟೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಬರುತ್ತೆ. ಪ್ರೈಸ್ ಬಂದು 251 ರುಪೀಸ್ ಇದೆ. ಈ ಥರ ಏನು ಕ್ಲೋಸ್ ಮಾಡಿಕೊಂಡು ನಾವು ಸ್ಟವ್ ಮೇಲೆ ಟೋಸ್ಟ್ ಮಾಡ್ಕೋಬೇಕಾಗತ್ತೆ. ಕಾಣಿಸಿದೆ ಅಲ್ವಾ? ಕ್ವಾಲಿಟಿ ವೈಸ್ ಪ್ರೈಸ್ಗೆ ಬರ್ತಿದೆ. ನಿಮ್ಗೆ ಇಷ್ಟ ಆದರೆ ಖಂಡಿತ ಬೈ ಮಾಡಿ. ಪ್ಯಾಕ್ ಆಫ್ 2 ಬಂದಿರೋಂತಹ ಸ್ಟೇನ್ಲೆಸ್ ಸ್ಟೀಲ್ ಆ್ಯಂಡ್ ಗ್ಲಾಸ್ ಮಿಕ್ಸ್ ಇರೋಂತಹ ಪೆಪ್ಪರ್ ಆ್ಯಂಡ್ ಸಾಲ್ಟ್ದು ಬಾಟಲ್ಸು ನೋಡಿ. ಈ ಥರ ಬರುತ್ತೆ. ಕಾಣಿಸ್ತಿದೆ ಅಲ್ವಾ? ಇದು ಬಂದು ಸ್ಟೇನ್ಲೆಸ್ ಸ್ಟೀಲ್ ಕೋಟಿಂಗ್ ಇದೆ. ಒಳಗಡೆ ಬಂದು ನಮ್ಗೆ ಈ ಥರ ಗ್ಲಾಸ್ ಕೊಟ್ಟಿದ್ದಾರೆ. ಕಾಣಿಸ್ತಿದೆ ಅಲ್ವಾ? ಈ ಥರ ಬರುತ್ತೆ. ಓಪನ್ ಮಾಡಿ ನಾವು ಒಳಗಡೆ ಪೆಪ್ಪರ್ ಪೌಡರು ಅಥವಾ ಟೇಬಲ್ ಸಾಲ್ಟ್ನ ಹಾಕ್ಕೊಂಡು ನಮಗೆ ಯಾವ ಥರ ಬೇಕೋ ಆ ಥರ ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ಯೂಸ್ ಮಾಡ್ಕೊಬೋದು ನೋಡಿ. ಈ ಥರ ಹೋಲ್ಸ್ ಕೊಟ್ಟಿದ್ದಾರೆ. ಡೈನಿಂಗ್ ಟೇಬಲ್ ಮೇಲೆ ಇಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಈ ಥರ ಬರುತ್ತೆ. ಪ್ರೈಸ್ ಬಂದು 302 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ಆ್ಯಕ್ಚುಲಿ ಬಾಟ್ಲ್ ಸೈಜ್ ನೋಡಿದಾಗ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಪ್ರೈಸ್ಗೆ ತುಂಬಾ ಬರ್ತಿದೆ ಅಂತ ಹೇಳ್ಬೋದು. ಕ್ವಾಲಿಟಿ ಇಸ್ ಟೂ ಗುಡ್. ನಿಮ್ಗೆ ಇಷ್ಟ ಆದರೆ ಮಿಸ್ ಮಾಡ್ದಿರಾ ಬೈ ಮಾಡಿ. ಫೋಲ್ಡಬಲ್ ಮಲ್ಟಿಪರ್ಪಸ್ ಬ್ಯಾಸ್ಕೆಟ್ ಇದು. ಇದನ್ನು ನಾವು ಡೀಪ್ ಫ್ರೈ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು, ಮತ್ತು ಸ್ಟೀಮ್ ಮಾಡೋದಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ಮತ್ತು ಏನಾದರೂ ತೊಳೆದ್ಬಿಟ್ಟು ಇದರಲ್ಲಿ ಇಟ್ಟಿದ್ದೀವಿ ಅಂದರೆ ನೀರೆಲ್ಲನೂ ಡ್ರೈನ್ ಔಟ್ ಆಗುತ್ತೆ. ಸೊ ಅದಕ್ಕೂ ಸಹ ಯೂಸ್ ಮಾಡ್ಕೋಬೋದು ನೋಡಿ. ಇದನ್ನು 3 ಟೈಪ್ಸಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಈ ಥರ ಅಂದರೆ ಡೀಪ್ ಫ್ರೈ ಮಾಡಬೇಕಾದ್ರೆ ನಾವು ಇದರಲ್ಲಿ ಬೋಟಿ ಬರುತ್ತೆ ನೋಡಿ, ಆ ಥರದ್ದು ಏನಾದರೂ ಹಾಕ್ಬಿಟ್ಟು ಈ ಥರ ಎಣ್ಣೆಯಲ್ಲಿ ಇಟ್ಟಿದ್ದೀವಿ ಅಂದರೆ ಅದರೊಳಗಡೆ ಇರುತ್ತೆ. ಸಪ್ರೇಟಾಗಿ ನಾವು ಹಾಕ್ಕೊಳ್ಳೋ ನೆಸೆಸಿಟಿ ಇರಲ್ಲ. ಆ್ಯಂಡ್ ಈ ಥರ ಮಾಡಿಬಿಟ್ಟು ನಾವು ಸ್ಟೀಮ್ ಮಾಡೋದಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ಸೊ ನಾನು ಪಿಕ್ಚರ್ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಯಾವ ಥರ ಬೇಕಿದ್ರೂ ಇದನ್ನು ಯೂಸ್ ಮಾಡ್ಕೋಬೋದು. ಪ್ರೈಸ್ ಬಂದು 226 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಪ್ರೈಸ್ಗೆ ಬರ್ತಿದೆ, ಬಟ್ ತುಂಬ ಚೆನ್ನಾಗಿದೆ ಅಂತ ಏನೂ ಹೇಳೋಕ್ಕಾಗಲ್ಲ. ಓಕೆ ಇದೆ ನೋಡಿ. ಈ ಥರ ಅಷ್ಟೊಂದೇನು ಸ್ಟ್ರೆಂತ್ ಆಗಿ ಕೊಟ್ಟಿಲ್ಲ ಇದು ಕ್ವಾಲಿಟಿ. ಸೊ ಓಕೆ ಅಂತ ಹೇಳ್ಬೋದು. ನಾನೇನು ರೆಕಮೆಂಡ್ ಮಾಡಲ್ಲ. ನಿಮ್ಗೆ ಬೇಕಾದರೆ ನೀವು ಬೈ ಮಾಡ್ಕೋಬೋದು. ಒಂದು FM ರೇಡಿಯೋ ಪ್ಯಾಟ್ರನಲ್ಲಿ ಬಂದಿರೋಂತಹ ಬ್ಯೂಟಿಫುಲ್ ಆಗಿರೋಂತಹ ಟಿಶ್ಯೂ ಹೋಲ್ಡರು. ನೋಡೋದಕ್ಕೆ ನಮಗೆ FM ಥರನೇ ಕಾಣಿಸುತ್ತೆ ನೋಡಿ. ಇದು ಬಂದು ಫ್ರಂಟ್, ಇದು ಸ್ಪೀಕರು, ಅದು ಬಂದು ಆನ್ ಮಾಡೋದು ಆಫ್ ಮಾಡೋದು ಬಟನ್ಸ್ ಬರುತ್ತೆ ನೋಡಿ, ಆ ಥರ ಬರುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ ಬಂದು ಇದು ನೋಡಿ, ಅಂದರೆ ಕೆಳಗಡೆ ಇಟ್ಟಾಗ
ಓಲ್ಡ್ ಮಾಡೋದಕ್ಕೆ ಈ ಥರ ಬಂದಿದೆ. ಆ್ಯಂಡ್ ನಾವು ಇದನ್ನು ಈ ಥರ ಓಪನ್ ಮಾಡಿಕೊಂಡು ಟಿಶ್ಯೂಸ್ನ ಒಳಗಡೆ ಇಟ್ಕೊಂಡು ತೊಗೋಬೋದು. ಪ್ರೈಸ್ ಬಂದು 175 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾವು ಡೈನಿಂಗ್ ಟೇಬಲ್ ಮೇಲೆ ಆಗಿರ್ಬೋದು ಎಲ್ಲಾದರೂ ಸರಿ ಈ ಥರ ಟಿಶ್ಯೂ ಹೋಲ್ಡರ್ಸ್ನ ಇಟ್ಟಾಗ ಇದು FM ಥರನೇ ನಮಗೆ ಕಾಣಿಸುತ್ತೆ. ಸೊ ಬ್ಯೂಟಿಫುಲ್ ಆಗಿದೆ. ನಿಮ್ಗೆ ಇಷ್ಟ ಆದರೆ ಖಂಡಿತ ಬೈ ಮಾಡಿ. ನಾನು ವೇರ್ ಮಾಡಿರೋಂತಹ ಮ್ಯಾಕ್ಸಿ ಡ್ರೆಸ್ಸು ಸಹ ಮೀಶೋದಲ್ಲೇ ತೊಗೊಂಡಿರೋಂಥದ್ದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ. ನಮ್ಮ ಚಾನಲ್ನಲ್ಲಿ ಅಡುಗೆ ಮನೆಗೆ ತುಂಬ ಚೆನ್ನಾಗಿ ಸೂಟ್ ಆಗುವಂಥ ಕೆಲವೊಂದು ಐಟಮ್ಸ್ ಇರುವಂಥ ವಿಡಿಯೋಸು ಇದೆ. ಅದರ ಲಿಂಕು ಸೈಡಲ್ಲಿ ಆ್ಯಡ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡ್ಬೋದು. ಈ ವಿಡಿಯೋದಲ್ಲಿ ತೋರಿಸಿರೋಂಥ ಎಲ್ಲ ಐಟಮ್ಸ್ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.